ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. 2 ತಿಂಗಳ ಹಿಂದೆ ಇವರು GST ಬಚತ್ ಉತ್ಸವ ಮಾಡಿದರು. 8 ವರ್ಷ ತೆರಿಗೆ ಭಯೋತ್ಪಾದನೆ ಮಾಡಿ ಆಮೇಲೆ ಉತ್ಸವ ಮಾಡಿದರು. ಅದೇ ರೀತಿ ಇದು ಕೂಡ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ನೋಡಿ ಇವರೇ, ಇದು ಹೆಂಗಿದೆ ನಿಮಗೆ, 1-2 ತಿಂಗಳ ಹಿಂದೆ ಈ GST ಬಚತ್ ಉತ್ಸವ ಅಂತ ನಡೆಸಿದ್ರು, ನೆನಪಿದ್ಯಾ? 8 ವರ್ಷ ತೆರಿಗೆ ಭಯೋತ್ಪಾದನೆ ಕೇಂದ್ರ ಸರ್ಕಾರ ಶ್ರೀಸಾಮಾನ್ಯನ ಮೇಲೆ ಮಾಡಿ ಆ GSTಯನ್ನೆಲ್ಲ ರೆಡ್ಯೂಸ್ ಮಾಡಿ, ಕಮ್ಮಿ ಮಾಡಿ, ಅದ್ರ ಬಗ್ಗೆ ಒಂದು ಉತ್ಸವ ಮಾಡಿದ್ರು. ಅದೇ ರೀತಿ ಇದೂ ಕೂಡ ಈಗ ನಮ್ಮ ಮೇಲೆ ಟ್ಯಾರಿಫ್ ಸೋಂಕು ಎಷ್ಟಿತ್ತು, 26%, ಅದನ್ನು 18% ಕಮ್ಮಿ ಮಾಡಿದ್ದಕ್ಕೆ ಇವರು ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ನಾವು 18% ಅವ್ರಿಗೆ ಕೊಡಬೇಕಾದ್ರೆ ನಮ್ಮ ಎಕ್ಸ್ಪೋರ್ಟ್ಸಿಗೆ ಅಮೆರಿಕಾದವರು ಶೂನ್ಯ ಕೊಡ್ತಾ ಇದ್ದಾರೆ. ಮತ್ತೆ ಹೇಳ್ತಾ ಇದ್ದಾರೆ ಟ್ರಂಪ್ ಅವರು, ಮೋದಿ ಅವರೇ ನೀವು ಇಲ್ಲಿಂದಾನೇ ನೀವು ಕಚ್ಚಾ ತೈಲ ತಗೋಬೇಕು, ವೆನೆಜುವೆಲಾದಿಂದಾನೇ ತಗೋಬೇಕು, ಅಮೆರಿಕಾದಿಂದಾನೇ ತಗೋಬೇಕು. ಹೀಸ್ ಡಿಕ್ಟೇಟಿಂಗ್ ಟರ್ಮ್ಸ್ ಅಂಡ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಈ ಏನು ಜನ ಮರಳೋ ಜಾತ್ರೆ ಮರಳೋ ಅಂತ ಆಗ್ಬಿಟ್ಟಿದೆ. ಇನ್ನೂ ಕೂಡ ನಮ್ಮ ದೇಶಕ್ಕೆ ಏನು ಸಿಕ್ಕಿದೆ ಅಂತ ಸ್ಪಷ್ಟವಾಗಿ ಮೋದಿಯವರು ಹೇಳಲಿಕ್ಕೆ ತಯಾರಿಲ್ಲ. ಪದೇ ಪದೇ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡ್ತಾರೆ, ಪದೇ ಪದೇ ನಮ್ಮ ಪ್ರಧಾನಮಂತ್ರಿಗಳನ್ನ ಹೀಯಾಳಿಸ್ತಾರೆ. ನಾನು ಹೇಳಿದ್ದೇನೆ ಮಾಡ್ತಾರೆ ಅಪ್ಪ ಅವರು ಅಂತ. ಅದೇ ಆಗ್ತಾ ಇರೋದು. ಇದೇನು ಯಾವುದೋ ಗಾದೆ ಇದೆ ಅಲ್ರಿ, ಹುಚ್ಚ ಮದುವೆನಲ್ಲಿ ಉಂಡವನೇ ಜಾಣ ಅಂತ, ಹಂಗಾಗ್ತಾ ಇದೆ ನೋಡಿ.